ಬ್ಯೂಟಿಫುಲ್ ಆಗಿತ್ತು ಪ್ಲೇಸ್. ಎರಡು ಕಣ್ಣು ಸಾಲದೆ ನೋಡಕ ಸ್ವರ್ಗನ ದರಿಗಿಳ್ದಂಗ ಆಗೈತಿ. ಕಾವೇರಿ ರೀ ಇದು ಎಷ್ಟು ಚಂದ ಐತ್ರಿ ಜಾಗ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಾನು ಇಂಥದ್ದೆಲ್ಲ ನೋಡಿದ್ದೇ ಇಲ್ಲ. ಟಿವಿಯಾಗೆಲ್ಲ ನೋಡ್ತಿದ್ದೆ, ಆದರೆ ನಾನು ಇಂಥ ಜಾಗಕ್ಕೆ ಬರ್ತೀನಿ ಅಂತ ಅನ್ಕೊಂಡಿನೇ ಇರಲಿಲ್ಲ. ನಿನಗೆ ಈ ಪ್ಲೇಸಿಗೆ ಕರ್ಕೊಂಬಂದ್ರೆ ಖುಷಿ ಆಗುತ್ತಂತ ಕರ್ಕೊಂಬಂದಿನಿ ನಾನು. ನಿನಗೆ ಇಷ್ಟ ಆಯ್ತಿಲ್ಲ ಈ ಪ್ಲೇಸ್? ಹ್ಞೂ ರೀ, ನೀರಿನ ಮಧ್ಯೆ ಈ ಮನಿ ಈ ಅಟ್ಮಾಸ್ಫಿಯರ್ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಆದ್ರೆ ನೀವೆಲ್ಲ ಇಂಗ್ಲೀಷ್ ಮಾತಾಡ್ತೀರಿ, ನನಗೆ ಇಂಗ್ಲೀಷ್ ಬರಂಗೇ ಇಲ್ಲ ಇನ್ನಿಟ್ಬಿಟ್ಟಾಗ ಮಾತಾಡೋಕೆ. ಕಲ್ಕೋ, ಆದ್ರೆ ತಪ್ಪಾಗುತ್ತಂತೇಳಿ ಹಿಂಜರಿಯಕ್ಕೆ ಹೋಗ್ಬೇಡ. ಮಾತಾಡ್ತಾ ಹೋಗು, ತಾನ ಬರ್ತೈತದು ಮಾತಾಡಕ್ಕೆ. ನೀನು ಅಂಜ್ಕೊಂಡು ಬಿಟ್ಟೆ ಅಂದ್ರೆ ಯಾವುದು ಬರೋದೇನೇ ಇಲ್ಲ. ಯಾವ ಲ್ಯಾಂಗ್ವೇಜ್ ಆದರೂ ಅಷ್ಟೇ. ಮೊದಲೇ ಕಠಿಣ ಅನಿಸ್ತೈತೆ, ಹಿಂದೆಗಡೆ ಮಾತಾಡ್ಕೊತ ಹೋಗೋಣ, ತಾನ ಕರೆಕ್ಟಾಗಿ ಮಾತಾಡಕ್ಕೆ ಬರ್ತೈತೆ ಅಷ್ಟೇ. ಈ ಡ್ರೆಸ್ನಾಗ ಭಾಳ ಕ್ಯೂಟಾಗಿ ಕಾಣಿಸ್ತೀನಿ ನೀನು. ನನಗೆ ಈ ಥರ ಡ್ರೆಸ್ ಹಾಕಿ ಅಭ್ಯಾಸನೇ ಇಲ್ಲ. ಒಂಥರ ನಾಚಿ ಬರೋಕೈತೈತೆ ನಂಗೆ. ನಾಚ್ಕೊಳುವಂಥದ್ದು ಏನೈತಿ? ಇಲ್ಲಿ ಯಾರದಾರ? ನಾನು ನೀನು ಇಬ್ಬರಲ್ಲ. ಈ ಥರನ ಡ್ರೆಸ್ ಹಾಕು, ಭಾಳ ಚಂದ ಕಾಣಿಸ್ತಿ. ಅರೆ ಇನ್ಮೇಲಿದ್ದ ನನ್ನ ಇಷ್ಟೇ ಪ್ರೀತಿಯಿಂದ ನೋಡ್ಕೊಂತಿರೋದಿಲ್ಲ. ನಿನ್ನ ಖುಷಿನ ನನ್ನ ಖುಷಿ. ನಮ್ಮಮ್ಮ ಹೇಳಿ ಕಳ್ಸಾಳ, 1 ವರ್ಷ ಅನ್ನೋರೊಳಗೆ ನನ್ನ ಕೈಯ ಮೊಮ್ಮಗು ಕೊಡ್ಬೇಕಂತೇಳಿ. ಇದೇನು ಮೊಮ್ಮಗು ಅನ್ನನ ಮಕ ಎಲ್ಲ ಕೆಂಪಾಯ್ತು. ಹೋರಿ ನಾಚಿಕೆ ಆಗತ್ತೆ ನನಗೆ. ನಿನಗಂತೇಳಿ ಏನೋ ಗಿಫ್ಟ್ ತಂದೀನಿ. ಅಯ್ಯೋ ಗಿಫ್ಟ್ ಅಂತೇಳಿ ನೀನು ಚೈನಾ ಕೊಡ್ಸಿಲ್ಲ. ಅದ್ರೊಳಗೆ ಡೈಮಂಡ್ ಐತಿ. ಅಲ್ಲ ಅದು ಡೈಮಂಡ್ ಹಳ್ಳಿಗೆ ಭಾಳ ತುಟ್ಟಿ ಅಂತಲ್ಲ, ಅಷ್ಟು ತುಟ್ಟಿ ಎಲ್ಲ ಕೊಡಿಸ್ತೀರಿ. ನನಗೆ ಯಾವ ಗಿಫ್ಟ್ ಬೇಡ, ಏನೂ ಬೇಡ. ಮತ್ತು ನಾ ಎಲ್ಲರೂ ಕಳ್ಕೊಂಡ್ರೆ ನೀವು ಪ್ರೀತಿಯಿಂದ ಕೊಡ್ಸಿರ್ತೀರಿ, ಮತ್ತು ಅದು ನಾ ಕಳ್ಕೊಂಡೆ ಅಂದ್ರೆ ಅಷ್ಟು ಕಾಸ್ಟ್ಲಿದು ಬೇರೆ. ನನಗೆ ನಿನಕಿನ ಯಾವುದೂ ಹೆಚ್ಚಲ್ಲ. ನೋಡು, ನಮ್ಮ ಅಪ್ಪಾಜಿ ಬೇಜಾನ ಆಸ್ತಿ ಮಾಡಿಟ್ಟಾರ. ನನ್ನ ಒಡತಿ ನೀನು. ನಿನಗೆ ಕಳೆದೆ ಅಂದ್ರೆ ಇನ್ನೊಂದು ಕೊಡಿಸ್ತೀನಿ. ನೀ ಯಾಕಷ್ಟು ಚಿಂತೆ ಮಾಡ್ತೀಯಾ? ಅಯ್ಯೋ ಅಷ್ಟು ದುಡ್ಡಿಂದ ಬರೀ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಬೇಡ. ಬಾ, ನೀನು ಗಿಫ್ಟ್ ಅಂದೇನ ತಡಿ, ಮೊದಲೇ ಗಿಫ್ಟ್ ಕೊಡ್ತೀನಿ, ಆಮೇಲೆ ನೀನೆಲ್ಲೇ ಕರ್ಕೊಂಡು ಹೋಗ್ತೀನಿ ಇವತ್ತು. ನಂಗೆ ಈ ಡ್ರೆಸ್ನಾಗ ಒಂಥರ ಆಗುತ್ತೆ. ಮೇಲೆ ಜಾಕೆಟ್ ಹಾಕೋತೀನಿ ರೀ ನಾನು, ನಂಗೆ ಒಂಥರ ಆಗುತ್ತೆ. ಚಂದ ಕಾಣಲ್ಲ. ಈಗ ಎಷ್ಟು ಚಂದ ಕಾಣಿಸ್ತಿ. ಹಂಗೆ ಅದು ಕೊಳ್ಳಾಗ ತಾಳಿ ಐತಲ್ಲ, ಅದನ್ನು ತೆಗೆದಿಟ್ಬಿಡು. ಹಾಂ ಕೊಳನ್ ತಾಳಿಗೆ ತೆಗಿಬಾರ್ದ್ರಿ. ಕೊಳನ್ ತಾಳಿ ತೆಗೆದಿಟ್ರ ಗಂಡಗೆ ಆಯುಷ್ ಕಡಿಮೆ ಅಂತ. ನಾ ತೆಗಿಯಂಗಿಲ್ಲಪ್ಪ. ಈ ಡ್ರೆಸ್ ಒಳಗೆ ಅದು ತಾಳಿ ಮ್ಯಾಚ್ ಆಗಂಗಿಲ್ಲ. ಅದೇನೋ ಮ್ಯಾಚ್ ಆಗಲಿ ಬಿಡಲಿ, ನಾನು ಮಾತ್ರ ಕೊಳನ್ ತಾಳಿ ತೆಗಿಯಲ್ಲ ರೀ. ನಾ ಅಂದ್ರೆ ಅಷ್ಟಿಷ್ಟನ ನಿನಗೆ? ನಾನು ಎಲ್ಲೋ ಇದ್ದು ಹೆಂಗೋ ಇದ್ದೆ, ನನಗೆ ನೀವು ಮದುವೆ ಆದ್ರಿ, ನನಗಿಷ್ಟು ಒಳ್ಳೆ ಜೀವನ ಕೊಟ್ರಿ. ನಾನು ನಿನ್ನ ಮನಸ್ಸಿಗೆ ಭಾಳ ನೋವು ಮಾಡೀನಿ. ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡ ಕಾವೇರಿ, ಅದೆಲ್ಲ ಮರ್ತು ಬಿಡು. ಇಲ್ಲ ರೀ, ನಾ ಅದ್ಯಾವುದೂ ಮನಸ್ಸಿನಾಗ ಇಟ್ಕೊಂಡಿಲ್ಲ. ನೀವು ನನ್ನ ಕೂಡ ಯಾವಾಗಲೂ ಪ್ರೀತಿಯಿಂದ ಖುಷಿಯಿಂದ ಇದ್ರೆ ಅಷ್ಟೇ ಸಾಕು. ಹೌದು, ನಾನು ನಿನಕಿನ್ನ ತುಂಬ ವಯಸ್ಸನ್ನೇ ದೊಡ್ಡವ. ನಿನಗೆ ನೋಡು, ಇಷ್ಟು ವಯಸ್ಸಾದವನ್ನ ನಾ ಮದುವೆ ಆಗೀನಿ ಅಂತ ಯಾವತ್ತೂ ಅನಿಸಿಲ್ಲನ? ಆ ಥರ ಏನು ಅನಿಸಿಲ್ಲ ನನಗೆ. ಆದ್ರೆ ನಾನು ನಿಮ್ಮಿಂದ ಏನೂ ಕೇಳಂಗಿಲ್ಲ. ನಿಮ್ಮಿಂದ ನಾ ಪ್ರೀತಿ ಕೇಳ್ತೀನಿ. ಇದನ್ನ ಬಿಟ್ಟು ನನಗೆ ಏನು ಬೇಡ. ಸದಾಕಾಲ ನಾನು ಹಿಂಗೆ ಪ್ರೀತಿಯಿಂದ ನೋಡ್ಕೊರಿ. ಆಯ್ತು, ನಿನ್ನ ಜೀವನದಾಗ ಏನು ಸಿಕ್ಕಿಲ್ಲೋ ಅದೆಲ್ಲ ನಾ ತಂದು ಕೊಡ್ತೀನಿ. ಆದ್ರೆ ನನ್ನ ಮನಸ್ಸಿನಾಗ ಒಂದೈತಿ, ನನಗೆ ವಯಸ್ಸು ಭಾಳ ಆಗ್ಯಾವು, ನೀ ಭಾಳ ಸಣ್ಣ ಹುಡುಗಿದಿ. ನಿಮ್ಮ ಮನ್ಯಾಗ ನೀನು ಕೇಳಿದ್ರು ಇಲ್ಲೋ, ನಾನು ಅದನ್ನೇನು ಕೇಳೇ ಇಲ್ಲ. ನಮ್ಮ ತಾಯಿ ತಾಳಿ ಕಟ್ಟಂದ್ರು ಕಟ್ಟಿಬಿಟ್ಟೆ. ನಿನ್ನ ಮನಸ್ಸಿನಾಗ ನಾ ಅದೇನೂ ಇಲ್ಲ. ನನ್ನ ಮನಸ್ಸಿನಾಗ ನೀವು ಇರ್ಲಾರ್ದ ನಾನು ನಿಮಗೆ ಐ ಲವ್ ಯು ಹೇಳಿದ್ನೇನ? ಪ್ರೀತಿಸೋದಕ್ಕೆ ವಯಸ್ಸು ಮುಖ್ಯ ಆಗಲ್ಲ ರೀ. ಗಂಡ ಹೆಂಡತಿ ನಡುವೆ ವಯಸ್ಸು ಮುಖ್ಯ ಆಗಲ್ಲ, ಪ್ರೀತಿ ಬಾಂಧವ್ಯ ಮುಖ್ಯ ಆಗತ್ತೆ. ನನಗೆ ಹೆಂಗೆ ಅನ್ಸಾಕತ್ತದ ಗೊತ್ತಾ? ಮುಗಿಲಿಗೆ 3 ಗೇನ್ ಅನ್ಸಾಕತ್ತೈತಿ. ಇನ್ನೂ ನೋಡೋ ಪ್ಲೇಸ್ ಭಾಳ ಅದಾವ. ಬಾ ರೀ, 1 ನಿಮಿಷ. ಇಲ್ಲಿ ಬಂದಿವಲ್ಲ, ಎಷ್ಟು ರೊಕ್ಕ ಖರ್ಚಾಯ್ತು? ಆ ರೊಕ್ಕದ ಬಗ್ಗೆ ನೀ ಯಾಕೆ ತಲೆ ಕೆಡಿಸ್ಕೊಂತಿ? ನೋಡು, ನಮ್ಮ ಅಪ್ಪಾಜಿ ಬೇಜಾನ್ ಗಳಿಸಿಟ್ಟಾರ. ನೀನು ತಲೆ ಕೆಡಿಸ್ಕೋಬೇಡ. ನೀನು ಸಂತೋಷವಾಗಿರ್ಬೇಕು, ಆರಾಮಾಗಿರ್ಬೇಕು. ಬಾಬಾ ಹೋಗೋಣ. ತಗೋ ಗಿಫ್ಟ್. ನನ್ನ ಹತ್ರ ಕೊಡೋಕೆ ಏನೂ ಇಲ್ಲ, ನೀವು ಮಾತ್ರ ಗಿಫ್ಟ್ ಕೊಡ್ಸಕತ್ತೀರಿ. ನನಗಿನ್ನ ನಿನ್ನ ಹತ್ರ ಗಿಫ್ಟ್ ಜಾಸ್ತಿ ಅದಾವು. ಎಲ್ಲಿ? ನೀ ಮುತ್ತು ಕೊಟ್ಬಿಡು, ಅದೇ ನನಗೆ ದೊಡ್ಡ ಗಿಫ್ಟು. ಹೋಗ್ರಿ. ನಾಚ್ಕೊಂಡ್ರೆ ಎಷ್ಟು ಚಂದ ಕಾಣಿಸ್ತಿ ಕಾವೇರಿ. ಯತ್ತಿ, ಈ ಬಾರಿ ನಾ ತವ್ರ ಮನೆ ಕಳಿಸ್ಬೇಕಿತ್ತು ನೀನು. ಅಯ್ಯ, ನನ್ನ ಮಗಳನ್ನ ಅವ್ರ ಅಣ್ಣ ಕಳಿಸಿಲ್ಲ, ಈಗಿನ ಯಾಕೆ ನಾ ತವ್ರ ಮನೆ ಕಳಿಸ್ಬೇಕು? ಅಯ್ಯೋ ಯತಿ, ನಿನ್ನ ಬುದ್ಧಿಲ್ಲ. ಮಾಮ ಬೇರೆ ಟ್ರೈನಿಂಗಿಗೆ ಹೋಗ್ಯಾನ. ಈಗ ಬೇಕೆ ಈಗಿನ ಹೆಂಗಾರ ಮಾಡಿ ಅಟ್ಬಿಟ್ರೆ ಮಾತು ಮುಗಿತಿತ್ತಿಲ್ಲ. ಈ ಶಾನೆಕ್ನೇ ಇಲ್ಲಿ ನೋಡೈತಿ. ಅಯ್ಯ, ಪಂಚಮಿನ ಮುಗೀತು, ಇನ್ನೇನು ಹೊಕ್ಕ ಎತ್ತಿ ಉಂಡಿ ಮಾಡಿ ಕೊಟ್ಟು ಕಳಿಸ್ಬಿಡು. ಮತ್ತೆ 4 ದಿನಕ್ಕೆ ಮತ್ತೆ ಓಡಿ ಬರ್ತಾಳ. ಅಯ್ಯೋ, ಇದು ನಮ್ಗೆ ಪೀಡ ಇದ್ದಂಗೆ ಐತಿ. ಎತ್ತಿ ಹಿಂಗೆ ಮಾಡಿದ್ರೆ ಹೆಂಗ? ಏನು? ನೀ ಹೇಳೋದೆಲ್ಲ ಬರೋಬ್ಬರಿ ಐತಿ. ಆದ್ರೆ ಅಯ್ಯೋ ಎತ್ತಿ ಎಲ್ಲ ಆಕತಿ. ನಾ ಹೇಳೋದಷ್ಟು ಕೇಳಿ ನೀನು. ಇದೆಲ್ಲ ಬೇಸಿ ನೋಡೋಣ ತಡಿ, ಏನಾಗತ್ತಲ್ಲೆತ್ತಿ. ಒಂದು 4 ದಿನ ಕಳಿಸು ಹುಂಡಿ ಕೊಟ್ಟೆ. ಹೊಳ್ಳಿ ಬರೋರೊಳಗೆ ಏನಾರ ಬರೋಬ್ಬರಿ ಮಾಡಿ ಬಿಡೋಣಂತ. ಅದ ಹೇಳಿದ್ನಲ್ಲ, ಅದಕ್ಕೆ ಪ್ಲ್ಯಾನ್ ಹಾಕೋಣಂತ. ಆಟ ಮಾಡೋಣ ತಗೋ. ಏ ಪಾರಿ ಪಾರಿ, ಹೇಳೈತಿ
ಊರಾಗ ಎಲ್ಲಾರು ನನಗೆ ಅನ್ನಕತ್ತಾರ ಅಯ್ಯ ಸೊಸಿನ ನಾಗರ ಪಂಚಮಿ ಕಳಿಸಿಲ್ಲ ತವ್ರ ಮನಿಗೆ ಅಂತೇಳಿ. ನಿನ್ನೇನ ನಮ್ಮ ಅತ್ತಿ ಹೋಗ್ಬೇಡ ಅಂದಿದ್ಲನ, ಹೋಗ್ಬೇಕಿಲ್ಲ ತವ್ರ ಮನಿಗೆ. ನಮ್ಮ ಅತ್ತಿ ನಾನು ಕೂಡ ಮಾತಾಡ್ತಾಳ, ನಿಂದೇನೈತಿ ನೀನು ಸುಮ್ಮನಿರು. ಉಂಡಿ ಕಟ್ತೀನಿ ಮತ್ತ ನನ್ನ ಮಗಳಿಗೆ ಹೋಗಿ ಉಂಡಿ ಕೊಟ್ಟು ಬಾ. ಒಂದ್ 4 ದಿನ ಇದ್ದ ಬಾ ತವ್ರ ಮನ್ಯಾಗ. ಅಯ್ಯೋ ತಾಯವ್ವ ಸೊಸಿನ ನಿಗ್ರಿಸಿ ನೀರ ಒಯ್ತಾಳ ತವ್ರ ಮನಿಗೆ ಕಳಿಸಿಲ್ಲ ಅಂತೇಳಿ ಇಡೀ ಊರ್ ಮಂದಿನ ಮಾತಾಡ್ಕೊಳಕತ್ತಾರ. ಹೋಗ್ ನೀನ್ ತವ್ರ ಮನಿಗೆ ಒಂದ್ 4-5 ದಿನ ಇದ್ದ ಬಾ. ಎಂದು ಹೋಗ ಅನ್ನಂಗಿಲ್ಲ, ಈಗೇನು ಹೊಸದ ಏನೋ ಪ್ಲಾನ್ ಮಾಡಕತ್ತಾರ ಇಬ್ರು. ಎತ್ತಿ ಈಗಿನ ಎಲ್ಲಿ ಒಷ್ಟ್ರ ಮುಂದೆ ಹೇಳ್ಕೊಂತ ಅಡ್ಡಾಡ್ಯಾಳ ನೋಡು. ನಿಂದು ಊರಾಗ ಹೆಸರು ಕೆಡಿಸ್ಬೇಕಲ್ಲ, ನಮ್ಮ ಅತ್ತಿ ತವ್ರ ಮನಿಗೆ ಕಳಿಸಿಲ್ಲ, ನಮ್ಮ ಅತ್ತಿ ತವ್ರ ಮನಿಗೆ ಕಳಿಸಿಲ್ಲ ಅಂತೇಳಿ. ನಿನಗೆ ಎದಕ್ ಬೇಕಾ? ನೀನು ಅತಿಥಿಯಾಗಿ ಬಂದಿ, ಅತಿಥಿಯಾಗಿರು. ನಮ್ಮ ಮನೆ ಸುದ್ದಿ ಎದಕ್ ಮಾತಾಡ್ತಿ? ಅಯ್ಯ ಅದಕ್ಕಂತೀನಿ, ಮೂಲಿ ಮನಿ ಸಿದ್ದವ ಅದಕ್ಕ ಅಂದ್ಲು. ನಯ್ಯ ಸೊಸಿನ ಕಳಿಸ್ಬೇಕಿಲ್ಲ ಯವ್ವ ತವ್ರ ಮನಿಗೆ ಎಂತಾದ ನಿಂದು ಅಂತೇಳಿ ಅದಕ್ಕ ಅಂದ್ಲವ ಆಕಿ. ನೀನು ಮಂದಿ ಮುಂದೆ ಹೇಳ್ಕೊಂತ ಅಡ್ಡಾಡ್ತಿದ್ದಂಗ ಅದಿ, ಮತ್ತ ಆಕಿ ಬಾಯಿ ಏನ್ ಮುಚ್ಚಿಸ್ತಿಲೆ? ನೋಡೈತಿ, ನಾನು ನೀನಲ್ಲ, ನೀನ ಎಲ್ಲಾರ ಹತ್ರ ಹೇಳ್ಕೊಂತ ಅಡ್ಡಾಡ್ತಿ. ನನ್ನ ಸೊಸಿ ಹಿಂಗ ನನ್ನ ಸೊಸಿ ಹಿಂಗ ಅಂತ. ನಾನಂಕರು ನಿನ್ ಬಗ್ಗೆ ಒಟ್ಟೆ ಹೇಳಿಲ್ಲ. ಅಷ್ಟಕ್ಕೂ ನನಗ ಪುರ್ಸತ್ತಿಲ್ಲ, ನಾನಂಕರು ತವ್ರ ಮನಿಗೆ ಹೋಗಂಗಿಲ್ಲ. ನಂದು ಹೊಲ್ದಾಗ ಕೆಲ್ಸ ಭಾಳ ಐತಿ, ನನಗೆ ಹೋಗಕ್ಕ ಹಂಗಿಲ್ಲ. ಅಯ್ಯೋ ಹೋಗ್ ಬಾ, ಊರ ಮಂದಿ ಏನ್ ಅನ್ನಕಿಲ್ಲ. ಸೊಸಿನ ಕಟ್ಟಿ 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 ದುಡಿಸ್ಕೊಂತಾಳ ತಾಯ ಒಂದಾರು. ನನ್ನ ನಡುವ ನಿನ್ನ ನಡುವ ಚಾಲೆಂಜ್ ಆಗೈತಿ. ಇದು ಮುಗಿದಾದ್ಮೇಲೆ ಇನ್ ಹೋಗುದು ಬರುದು ತವ್ರ ಮನಿಗೆ ಹೋಗುದು ಬರುದು ಇದ್ದೇ ಇರ್ತತಿ. ಉಂಡಿ ಮಾಡಿಟ್ಟಿನಿ, ವೈನಿಗೆ ನೀನ ಹೋಗಿ ಉಂಡಿ ಕೊಟ್ಟು ಬಾ. ನೋಡು ನಾ ಹೇಳಿಲ್ಲ ತವ್ರ ಮನಿಗೆ ಹೋಗಂಗಿಲ್ಲ ಆಕಿ. ಒಟ್ಟು ಏನ್ ಮಾಡಿದ್ರು ಮನಿ ಬಿಟ್ಟು ಹೋಗಕ್ ನಾ ಯಾಕಂತ ಐತಿ. ಇನ್ನೀಗ ನಾ ಹೇಳಿದ್ನಲ್ಲ ಆ ಪ್ಲಾನ ವರ್ಕೌಟ್ ಆಗೋದು, ಅದನ್ನ ಮಾಡೋನು. ಅದನ್ನ ಮಾಡಿದ್ರೆ ಎಲ್ಲರೂ ನಂಬ್ತಾರೆ. ಎತ್ತಿ ಮಾವನ ಚೆಂಡ ಹಿಡಿದು ಹೊರ ದುಗಿಸ್ತಾನಕಿನ್ನ. ಅದನ್ನ ಮಾಡೋಣ ತಗೋ. ಅಯ್ಯಯ್ಯ ರಾಕ್ ಬಂದ ತಂದ್ಲಿ, ಅದೇನೋ ಪುಣಿ ಬಿಡ್ತಾ ತಂದಿದ್ಲು ದೀಪ. ನೋಡು ಎತ್ತಿ ನಿನ್ನಿದು ಮನಿದು ಸೇರಿ ಎಷ್ಟು 6,000 ರೂಪಾಯಿ ಬಂದತ್ ನೋಡು. ಹೂವ 6,000ನಾ? ತಗೋ ಹಂಗಾದ್ರ. ದಿನ 6,000 ಅಂದ್ರೆ ಯವ್ವ ತಿಂಗಳಿಗೆ ತುಸ ಆತ ಮುಗಿತು ಯವ್ವ. ಇನ್ನೇನೈತಿ, ನಾವು ಜಮ್ಮಂತಿರ್ಬೋದು. ಇನ್ನೊಂದಿಟ್ಟು ಬಂಗಾರ ಐತಿ, ಅದಟ್ಟು ಕೊಟ್ಟು ಅದನ್ನ ಇನ್ನೊಟ್ಟು ರೊಕ್ಕ ಹಾಕಿನಿ. ದಿನಕ್ಕೆ 10,000 ರೂಪಾಯಿ ಬಂದ್ರೆ ಬೇಸಲ್ಲನು ಆಟ ಮಾಡ್ತೀನಿ. ಇನ್ನೊಟ್ಟು ಬಂಗಾರ ಐತಿ, ಅದನ್ನೊಟ್ಟು ಅಕ್ಕಿ ಕೈ ಕೊಟ್ಬಿಡ್ತೀನಿ. ಆಕಿನ ಒತ್ತಿ ಇಟ್ಕೊಂಡು ಆಕೆ ಯಾವಾಗ ಬಂದಿದ್ಲಲ್ಲ ಆಕೆ ನಿಮ್ಮ ಆಂಟಿ ಫ್ರೆಂಡು, ಆಕೆ ಕೈ ಕೊಟ್ಬಿಡ್ತೀನಿ. ಅಲ್ಲೇ ಒತ್ತಿ ಇಟ್ಕೊಂಡು ರೊಕ್ಕ ತಗೋ ಹಾಕೋ ಬಿಡವ ಅಂತೇಳಿ. ಯವ್ವ ದಿನಕ್ಕೆ 10,000 ರೂಪಾಯಿ ಅಂದ್ರೆ ತುಸ ಆತ. ಮತ್ತು ಈಗ 6,000 ಬರಕತ್ತೈತಿ. ಅದಕ್ಕೆ ಬಂಗಾರ ಒತ್ತಿ ಇಟ್ನಿ ಅಂದ್ರೆ ಇನ್ನೂ ಜಾಸ್ತಿ ಆಕೈತಿ. ಎತ್ತಿ ನನ್ನ ಮಾತು ಕೇಳು, ಈಗ ಒಂದು 6 ತಿಂಗಳು ಹೋಗ್ಲಿ. ಈಗ ಕೊಡಕತ್ತಾಳ, ಮುಂದೆ ಏನಾಯ್ತೋ ಏನು ಕತ್ತಿನ ಕಡಿಕ್ 1 ತಿಂಗಳ ನೋಡು. ಮತ್ತು ಗೋಮ್ ಗೊಟ್ಟಕ್ಕೆ ಮಾಡ್ಕೊಂಡ್ರ ಹಾಗೆ ಹಂಗೇನಿಲ್ಲ. ಅವ್ವ ನಮ್ಮ ದೀಪ ಭಾಷೆ ಏನಕ್ಕೆವ್ವ ಹಂಗೆ ಮಂದಿ ನಂಬಕ್ಕೆಲ್ಲಕಿ. ಆಕೆ ಎಷ್ಟು ಚೆನ್ನಾಗಿದ ಅನ್ನೋ ಗೊತ್ತೈತಿ ಬಾ. ನನಗರ ಈ ಕುಮಾರ್ ಮಾವನ ಮ್ಯಾಗ ಆಸೆ. ಇನ್ನೊಬ್ಬವನ್ನ ಲಗ್ನ ಆಗಕ್ಕೆ ಮನ್ಸೂ ಇಲ್ಲ. ಅವನ ಲಗ್ನ ನನ್ನ ಮುಗಿದು ಹೋತು. ಇವರಿಬ್ರು ತಾಯಿ ಮಗಳು ನಾನು ಚಿಮ್ಮಿ ಒಗೆದು ಬಿಡ್ತೀನಿ. ಹೆಂಗಾರ ಮಾಡಿಕಿನ ಪಾರಿನ ಮನೆ ಬಿಡಿಸ್ಬೇಕು, ನಾನು ಈ ಮನೆ ಸೊಸೆ ಆಗ್ಬೇಕು. ಅದಟ್ಟು ಬಂಗಾರ ಕೊಟ್ಬಿಡ್ತೀನಿ. ತಿಂಗಳ 10,000 ರೂಪಾಯಿ ಬರ್ತೈತಿ. ಹೇಳತ್ತಾಗ ಅಲ್ಲನ ಆಟ ಮಾಡ್ಬಿಡ್ತೀನಿ. ಒಂದಿವ್ಸ ಉಂಡಿ ಮಾಡ್ಸೋಣ. ಪಾರಿ ಕೈಲಿ ಮಾಡ್ತಾಳ, ಉಂಡಿ ಕೊಟ್ಟು ಬಂದ್ರೆ ಆತು. ಎತ್ತಿ ನಾ ಬರಂಗಿಲ್ಲ, ನೀನು ಹೋಗ್ಬೇಕು ಹೋಗ್ಬಾ. ಇಬ್ರು ಹೋದ್ವಿ ಅಂದ್ರೆ ಇಲ್ಲೇ ಆಕಿ ಪಾರಿದ ಆಟ ಆಗುತ್ತ. ಆಕಿ ಮ್ಯಾಗ ಮನೆ ಬಿಟ್ಟು ಹೋಗಕ್ಕಾಗತ್ತನ? ಬ್ಯಾಡ ಎತ್ತಿ, ನಾನು ಇಲ್ಲೇ ಇರ್ತೀನಿ. ನೀ ಹೋಗಿ ಉಂಡಿ ಕೊಟ್ಟು ಬಾ ದೀಪಾ ಆಂಟಿಗೆ. ಹೌದೌದು, ನೀ ಹೌದು ಕರಿನೇ ಐತಿ. ಆಟ ಮಾಡ್ತೀನಂತ ಆಕಿ ಮ್ಯಾಗ ಒಂದು ಕಣ್ಣಿಟ್ರು. ಇದು ಏನೋ ಹೇಳಿದಲ್ಲ ಆಗಿಲ್ಲ, ಅದನ್ನ ಮಾಡೋಣ. ಅದನ್ನ ಮಾಡಿ ಮನೆ ಬಿಟ್ಟು ಓಡಿಸ್ಬಿಡೋಣಂತ. ಹಿಂದೆಗಡಿಸಿ ನಿಂದು ನನ್ನ ಮಗಂದು ಧೂಮ್ಧಾಮಾಗಿ ಲಗ್ನ ಮಾಡ್ತೀನಂತ. ಏನು ತಿಂಗಳ ಅಂತ ನೋಡಿವ ದಿನ 10,000 ರೂಪಾಯಿ ಬಂತಂದ್ರೆ ತಿಂಗಳಿಗೆ ಏಟಾಗತ್ತೇವಾ? ಧೂಮ್ಧಾಮಾಗಿ ಲಗ್ನ ಮಾಡ್ತೀನಿ. ಹಿಂದೂ ಎಂದು ಯಾರು ಮಾಡಿರ್ಬಾರ್ದು, ಮುಂದೂ ಮಾಡಿರ್ಬಾರ್ದು. ಇಬ್ಬರದು ಹಂಗತಿ ಲಗ್ನ ಮಾಡ್ತೀನಂತ. ಮದ್ಯಕ್ಕೆ ಮನೆ ಬಿಟ್ಟು ಓಡಿಸೋಣ ಪಾರಿನ.